ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅದರ ಜೊತೆಗೆ ವೆಬ್ ಸೀರೀಸ್ಗಳ ಮೂಲಕ ಕನ್ನಡ ಕಿರುತೆರೆ ಮತ್ತು ಹಿರಿತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡ್ತಾ ಇರುವಂತಹ ನಿಮ್ಮೆಲ್ಲರ ಪ್ರೀತಿಯ ನಗೆ ಚಟಾಕಿಯನ್ನು ಹಾರಿಸುವಂತಹ ತಮ್ಮ ಕಾಮಿಡಿ ಟೈಮಿಂಗ್ಸ್, ಅದರ ಜೊತೆಗೆ ತಮ್ಮ ಕಾಮಿಡಿಯ ಮೂಲಕ ಈಗಾಗಲೇ ಒಂದಷ್ಟು ಅಲೆಯನ್ನು ಸೃಷ್ಟಿ ಮಾಡಿರುವಂತಹ ಅಪ್ಪಣ್ಣ ಸರ್ ಈಗ ರಾಕ್ಷಸ ಅನ್ನುವಂತಹ ಅದ್ಭುತ ವೆಬ್ ಸೀರೀಸ್ ಮೂಲಕ ಮತ್ತೊಮ್ಮೆ ಕನ್ನಡಿಗರ ಮುಂದೆ ಬರ್ತಾ ಇದ್ದಾರೆ. ಇಷ್ಟಕ್ಕೂ ಇವರ ಪಾತ್ರ ಯಾವ ರೀತಿ ಇರುತ್ತೆ, ರಾಕ್ಷಸ ಒಂದು ವೆಬ್ ಸೀರೀಸಲ್ಲಿ ಇವರ ಒಂದು ಅಭಿನಯ ಯಾವ ರೀತಿ ಮೂಡಿ ಬಂದಿದೆ, ಒಂದಷ್ಟು ವಿಚಾರಗಳನ್ನು ನಾನು ಕೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಇಷ್ಟು ದಿನ ನಿಮ್ಮ ಸ್ಮಾಲ್ ಸ್ಕ್ರೀನ್ ಜರ್ನಿಯಲ್ಲಿ ನಾವು ನೋಡಿದ್ದಾಯಿತು, ಸಿನಿಮಾಗಳ ಮೂಲಕನೂ ನೋಡಿದ್ದಾಯಿತು, ಕಾಮಿಡಿ ರಿಯಾಲಿಟಿ ಶೋಗಳ ಕೂಡ ನೋಡಿದ್ದಾಯಿತು. ಈಗ ವೆಬ್ ಸೀರೀಸ್ಗೆ ಕಾಲಿಟ್ಟಿದ್ದೀರಾ, ಹೆಂಗೆ ಅನ್ನಿಸ್ತು ನಿಮ್ಮ ವೆಬ್ ಸೀರೀಸ್ ಅನುಭವ? ನಾನು ಇದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಅಂದರೆ ಒಂದು ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡಬೇಕನ್ನೋದು ಭಾಳ ಆಸೆ ಆಗಿತ್ತು ನನಗೆ. ಯಾಕಂದರೆ ಇತ್ತೀಚೆಗೆ ಟ್ರೆಂಡ್ ತುಂಬ ಅದೇ ಶುರು ಆಗಿಬಿಟ್ಟಿದೆ ವೆಬ್ ಸೀರೀಸಲ್ಲಿ ಮಾಡೋದು. ಮತ್ತು ಅದರದ್ದೊಂದು ಸ್ವಲ್ಪ ರಿಯಲಿಸ್ಟಿಕ್ ಆ್ಯಕ್ಟಿಂಗ್ ಪ್ಯಾಟರ್ನಲ್ಲಿ ಹೋಗುತ್ತಲ್ಲ, ಹಾಗಾಗಿ ಅದೊಂದು ಇತ್ತು. ಬಟ್ ಅದು ಏನೋ ಕಾಕತಾಳೇನೋ, ಅದು ನನ್ನ ಪ್ರಾಂತ್ಯ, ನಾನು ಹುಟ್ಟಿ ಬೆಳೆದ ನಾಡಲ್ಲೇ ಆ ಕತೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇಟ್ಸ್ ವಂಡರ್. ನಾನು ಭಾಳ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಮಾಡಿದ್ದೀನಿ. ಹೆಂಗೆ ಅನ್ನಿಸ್ತು ಸರ್ ನಿಮ್ಮ ಒಂದು ಭಾಷಾ ಶೈಲಿಯಲ್ಲಿ ಮೂಡಿ ಬಂದಿರುವಂಥದ್ದು, ಅದು ಕೂಡ ನಿಮ್ಮ ಪ್ರಾಂತ್ಯದಲ್ಲೇ ಇರುವಂತಹ ಒಂದು ಕತೆ ನಿಮಗೆ ಒದಗಿ ಬಂದಾಗ ನಿಮ್ಮ ಒಂದು ಇನ್ನರ್ ಫೀಲಿಂಗ್ಸ್ ಎಲ್ಲ ಯಾವ ರೀತಿ ಇತ್ತು ಅಂತ? ಅದೇ ನನಗೊಂದು ಭಾವನಾತ್ಮಕವಾದಂಥ ಕನೆಕ್ಷನ್ ಆ ನಾಡಿನ ಜೊತೆ ಇರೋದರಿಂದ, ಹಾಗಾಗಿ ನಾನು ಇದನ್ನು ತುಂಬ ಆ್ಯಕ್ಟ್ ಮಾಡಿದ್ದೀನಿ ಇದರಲ್ಲಿ. ಆ್ಯಂಡ್ ಜೊತೆಗೆ ಈ ಪಾತ್ರ ಮಾಡುವಾಗ ನನಗೆ ಸೀರಿಯಸ್ ಪಾತ್ರ ಮಾಡೋದು ತುಂಬ ಸುಲಭ. ನಾನು ಆರಾಮಾಗಿ ಮಾಡಿಬಿಡ್ತೀನಿ ವಿಲನ್ ರೋಲ್ಗಳು. ಕಾಮಿಡಿ ಮಾಡೋದು ಕಷ್ಟ ನನಗೆ, ಹಾಗಾಗಿ ನಾನು ಕಾಮಿಡಿಗೆ ಎಣಗ್ತೀನಿ, ನಾನು ಒದ್ದಾಡ್ತೀನಿ. ಕಾಮಿಡಿನೇ ಆಗಿ ಕಾಮಿಡಿ ಮಾಡೋದೇ ಕಷ್ಟನಾ ನಿಮಗೆ? ತುಂಬ ಜನಕ್ಕೆ ಗೊತ್ತಿಲ್ಲ ಈ ವಿಷಯ ಇದು. ನನಗೆ ಆ್ಯಕ್ಚುಲಿ ಕಾಮಿಡಿ ಅಂತ ಬಂದಾಗ ನಾನು ಹೆದರ್ತೀನಿ. ನಾನು ಇಮ್ಮಿಡಿಯೇಟ್ ಇಲ್ಲ ಮಾಡಿಬಿಡ್ತೀನಿ ಅಂತ ಹೋಗಲ್ಲ. ನಾನು ಸೀರಿಯಸ್ ಬೇಕಾದ್ರೆ ನಾನು ಮಾಡಿಬಿಡ್ತೀನಿ. ನಾನು ತುಂಬ ಜನ ಕೇಳಿ ನನ್ನ ಜೊತೆಗಿರೋ ಸಹೋದ್ಯೋಗಿಗಳು, ನನ್ನ ಒಡನಾಡಿಗಳಿದ್ದಾರಲ್ಲ, ಅವ್ರು ಎಲ್ರಿಗೂ ಗೊತ್ತು ನನಗೆ ಕಾಮಿಡಿದ ಒಂಚೂರು. ನಾನು ಈಗ ಆಫ್ ದಿ ರೆಕಾರ್ಡ್ ಕಾಮಿಡಿ ಬೇಕಾದ್ರೆ ಎಷ್ಟು ಬೇಕಷ್ಟು ಮಾಡ್ತೀನಿ. ಆನ್ ಫ್ಲೋರಲ್ಲಿ ಮಾಡೋದಿದೆಯಲ್ಲ, ಅಥವಾ ರೋಲ್ ಅಂದಾಗ ಮಾಡೋದಿದೆಯಲ್ಲ, ನಾನು ಸ್ವಲ್ಪ ಅವಾಗ ಅಂದರೆ ನನಗೇನೆಂದರೆ ಅದ್ರ ಬಗ್ಗೆ ಈ ಟಿಪಿಕಲ್ ಕಾಮಿಡಿ ಆ್ಯಕ್ಟಿಂಗ್ ಇದೆಯಲ್ಲ, ಅದನ್ನು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ತುಂಬ ನ್ಯಾಚುರಲಾಗಿ ಆರಾಮಾಗಿ ಬರಬೇಕು. ಈಗಿನ ಪ್ಯಾಟ್ರನ್ಗಳು ಚೇಂಜ್ ಆಗಿಬಿಟ್ಟಿದ್ದಾವೆ, ನಟನೆ ಪ್ಯಾಟ್ರನ್. ಸೊ ಹಾಗಾಗಿ ಸೀರಿಯಸ್ ರೋಲ್ ನನಗೆ ಸಮಸ್ಯೆ ಇಲ್ಲ. ಯಾಕಂದ್ರೆ ನಾನು ಬಂದಿದ್ದು ಇಂಡಸ್ಟ್ರಿಗೆ ಸೀರಿಯಸ್ ರೋಲ್ ಮಾಡಿಕೊಂಡು, ಕಾಮಿಡಿ ರೋಲ್ ಮಾಡ್ಕೊಂಡಲ್ಲ. ಕಾಮಿಡಿ ಅನಿವಾರ್ಯಕ್ಕಾಗಿ ನಾನು ಬರಬೇಕಾಯಿತು. ಫುಲ್ ಶೈನಾಗಿ ಹೊಳಿತಿದ್ದೀರಾ, ಬೆಳ್ಳಗಾಗ್ಬಿಟ್ಟಿದ್ದೀರಾ, ಏನು ನಿಮ್ಮ ಬ್ಯೂಟಿ ಸೀಕ್ರೆಟು ಅಂತ? ಅಪ್ಪಣ್ಣವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ದಿನಕ್ಕೆ 10 ಕಿಲೋಮೀಟ್ರು ವಾಕಿಂಗು, ಮೈ ತುಂಬ ಬೆವರು ಹರಿಸ್ಬೇಕು, ಕಣ್ಣು ತುಂಬ ನಿದ್ದೆ ಮಾಡಬೇಕು, ಹೊಟ್ಟೆ ತುಂಬ ಒಳ್ಳೆ ಆಹಾರ ತಿನ್ನಬೇಕು. ಇಷ್ಟೇ ನಮ್ಮ ಬ್ಯೂಟಿ ಗುಟ್ಟು. ಇದು ಬಿಟ್ಟರೆ ಮನುಷ್ಯನಿಗೆ ಯಾವುದಿಲ್ಲ. ಮತ್ತು ಯಾವುದು ಪಾರ್ಲರ್ಗೆ ಹೋಗಿ ಕ್ರೀಮಿಗೆ ಮಚ್ಕೊಳ್ಳಿ ಅಂತ ನಾನು ಹೇಳಲ್ಲ ಸರ್. ಈಗ ಚಿನ್ನರಿ ಮುತ್ತ ನಮ್ಮ ವಿಜಯ ರಾಘವೇಂದ್ರ ಅವರು ಆಗಿರ್ಬೋದು, ನಮ್ಮ ಮಯೂರಿ ಮೇಡಮ್ ಆಗಿರ್ಬೋದು, ಅಥವಾ ಇನ್ನೊಂದಷ್ಟು ಜನ ಕಲಾವಿದರಿದ್ದಾರೆ. ಅದ್ರ ಜೊತೆಗೆ ತರುಣ್ ಸುಧೀರ್ ಅವರ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಸುಹಾನ್ ಅವರ ನಿರ್ದೇಶನದಲ್ಲಿ ಹೆಂಗೆ ಅನ್ನಿಸ್ತು ಈ ಒಂದು ಪ್ರಾಜೆಕ್ಟ್ನ ಮಾಡಿದ್ದು ಅಂತ ಅನುಭವ? ನನಗೆ ಭಾಳ ಕಾಂಟ್ರಾಸ್ಟ್ ಅನಿಸಿದ್ದೆ ನಮ್ಮ ಡೈರೆಕ್ಟ್ರು. ಉತ್ತರ ಕರ್ನಾಟಕದ ಕತೆ ಮಂಗಳೂರಿನ ಮನುಷ್ಯ ಮಾಡಾಕತ್ತಾನ. ಅದು ಹೆಂಗೆ ಸಾಧ್ಯ ಹೇಳ್ರಿ ನೀವು? ಪಾಪ ಅವ್ರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಏನೂ ಗೊತ್ತಿಲ್ಲ. ಆ ನೆಲೆ, ಆ ಭಾಷೆ, ಅಲ್ಲಿ ಹೆಂಗೆ ತಿಂತಾರೆ, ಏನು ಊಟ ಮಾಡ್ತಾರೆ, ಯಾವುದು ಗೊತ್ತಿಲ್ಲ ಅವ್ರಿಗೆ. ಅಂಥ ಒಬ್ಬ ಮನುಷ್ಯ ನಮ್ಮ ಕಥೆಯನ್ನು ಎತ್ಕೊಂಡು ಅದಕ್ಕೊಂದು ಜೀವಂತಿಕೆಯ ಜೀವವನ್ನು ತುಂಬಿ ಅದ್ರದ್ದು ಏನು ನ್ಯಾಯ ಇದೆ ಒದಗಿಸ್ಬೇಕು ಅನ್ನೋದು ಅದು ಕೆಲಸ ಮಾಡಿದಾರಲ್ಲ, ಅದಕ್ಕೆ ನಾನು ಅವ್ರಿಗೆ ಗ್ರೇಟ್ ಅಂತ ಹೇಳ್ಬೇಕು. ಯಾಕಂದರೆ ಆ ಮನುಷ್ಯ ಮಾಡಿದ್ರು. ಆಮೇಲೆ ನಾವು ಅಂದ್ಕೊಂಡಿದ್ದೀವಿ ನೋಡಿ, ಇಲ್ಲ ಆ ಭಾಗದವ್ರು ಆ ಭಾಗದ ಏನು ಹಂಗೇನಿಲ್ಲ. ಈಗ ನೀವು ಮಂಗಳೂರದ ಕತೆ ಹೋಗಿ ಉತ್ತರ ಕನ್ನಡದವ್ರು ಮಾಡಿದ್ರೆ ಏನು ತೊಂದರೆ ಇಲ್ಲ, ಅದು ಮಾಡ್ಬೋದು. ನಿಮಗೆ ಅಲ್ಲಿ ಗೊತ್ತಿರ್ಬೇಕಷ್ಟೇ. ಅದನ್ನು ಚಿತ್ರೀಕರಣ ಮಾಡುವಂಥ ಗುಣ ನಿಮಗೆ ಗೊತ್ತಿರಬೇಕು. ಆಮೇಲೆ ಅದನ್ನು ಪ್ರೆಸೆಂಟೇಷನ್ ಮಾಡೋಣ. ಹಂಗೆ ಸುಹಾನ್ ಸರ್ ಟೀಮ್ ಹಿಂದುಗಡೆ ಇದ್ದು ಒಂದು ಟೀಮ್ ಇದೆಯಲ್ಲ, ರಾಜ್ ಬಿ ಶೆಟ್ಟಿ ಸರ್ ಟೀಮು, ತುಂಬ ಗಟ್ಟಿಯಾಗಿರೋದ್ರಿಂದ ಅಂಥ ಟೀಮಿಂದ ಬಂದ ಮನುಷ್ಯ ಇವರು. ಹಾಗಾಗಿ ಇವರು ತುಂಬ ಗ್ರಿಪ್ ಇತ್ತು. ಆಮೇಲೆ ಸೂಪ್ ಫ್ರಮ್ ಸೋಲ್ ಕೆಲಸ ಮಾಡಿದ್ದು ತುಂಬ ಜನ ಟೆಕ್ನಿಷಿಯನ್ಸ್ಗಳು ನಮ್ಮ ವೆಬ್ ಸೀರೀಸಲ್ಲಿ ಕೆಲಸ ಮಾಡಿದ್ದಾರೆ. ನನಗೆಲ್ಲ ಭಾಳ ಖುಷಿ ಆಗೋದು ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ. ನೋಡಿ, ಒಂದಿಷ್ಟು ಜನ ಉತ್ತರ ಕರ್ನಾಟಕದವ್ರು, ಒಂದಿಷ್ಟು ಜನ ಮಂಗಳೂರವ್ರು ಎಲ್ಲ ಸೇರ್ಕೊಂಡು ನಾವು ಅವ್ರು ತುಳುವಲ್ಲಿ ಮಾತಾಡೋರು, ನಾವು ಉತ್ತರ ಕಡೆ ಬಾಲೆ ಕುಂದರ್ಲೇ ಊಟ ಮಾಡೋಣ ಹೋಗೋರು. ಅವರು ಏರು ಎಂಚೆ ಹೆಂಗೆ ಒಂದು ತುಳು ಬರ್ಪುಂಡ, ಹೆಂಗೆ ಒಂದು ಬರ್ಪುಂಡು, ಏನು ಓಲಾರ್ ಇಂದ ಇಜ್ಜ ಒಳಸಾಂಡ ಅಂತ ಹಿಂಗೆಲ್ಲ ಮಾತಾಡೋರು. ಭಾಳ ಮಜಾ ಇತ್ತು ಅದು. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು.
ಮಾಡ್ಬೇಕಾದ್ರೆ ಯಾವತ್ತೂ ಕ್ಲಾಶಸ್ ಆಗಿಲ್ವಾ? ಯಾಕಂತಂದ್ರೆ ನೀವು ಉತ್ತರ ಕರ್ನಾಟಕದ ಬೈಗುಳನೇ ಉತ್ತರ ಚಂದ. ನೀವೇನಕ್ಕೆ ಅವ್ರಿಗೆ ಅರ್ಥ ಆಗದಿರುವಂಥ ಮಾತುಗಳು ಹೆಂಗಿತ್ತು, ಅವ್ರ ಬೈಗುಳನೇ ಬೇರೆ, ಮಂಗಳೂರು ಮಂಡೆ ಬಿಸಿನ ಹಂಗೆ ಹಿಂಗೆ ಅನ್ನೋವಂಥದ್ದು ಅಷ್ಟೇ ಇರ್ತೈತೆ ಅವ್ರದ್ದು. ಬಟ್ ನಮ್ಮ ಉತ್ತರ ಕರ್ನಾಟಕದ್ದು ಬೇರೆ ಥರನೇ ಬರುತ್ತೆ. ಸೊ ಆ ಥರ ಬಂದಾಗ ಹೆಂಗೆ ಅನಿಸ್ತಿತ್ತು ಅಂತ. ಅದೇ ನಮಗೇನಂದ್ರೆ ನೋಡಿ, ಈ ವೆಬ್ ಸೀರೀಸಲ್ಲಿ ಉತ್ತರ ಕರ್ನಾಟಕದ ಏನು ಬೆಳೆದೋ ಹಂಗೆ ಇಟ್ಟಿದ್ದಾರೆ. ಯಾವುದು ಕಟ್ಟಿಲ್ಲ, ಯಾವುದು ಬೀಫ್ ಇಲ್ಲ ಅದರಲ್ಲಿ. ನಾವು ಏನು ಒರಿಜಿನಲ್ ಮಾತಾಡ್ಬೇಕಾರೆ ಬಾರೋ ಬೋಸೋಡಿ ಮಗನ ಎದಕ್ಕೆ ಮುಂದೆ ತ್ರಾಸು ಮಾಡಾಕತ್ತಿ, ಬಾಲ್ಯ ಕುಂದ್ರ ಊಟ ಮಾಡೋದು ಹಿಂಗೆ ಅಂತೀವಿ, ಹಂಗೆ ಇದೆ ಅದರಲ್ಲಿ. ಹಾಗಾಗಿ ಅವ್ರಿಗೆ ಅದು ಮ್ಯಾಟ್ರೇ ಆಗಲಿಲ್ಲ, ಅದು ಯಾವುದೋ ಬೈಗ್ಳಿಗೆ ಅದ ಇದು ಅಂದರೆ ಈ ಊರಿನ ಕತೆ ಮಾಡುವಾಗ ಹಿಂಗೆ ಅನಿಸ್ತಿತ್ತು. ಬಟ್ ಅವ್ರಿಗೆ ಈ ಕಥೆಯಲ್ಲಿ ಹಿಂಗೆ ನೀಡಿದೆ ಅಂದಾಗ ಅದನ್ನು ತೊಗೊಂಬರೋರು. ಬಟ್ ಅದರ ಅರ್ಥ ತಿಳ್ಕೊಂಡಾಗ ಅವರು ಹೌದು ಮಾರ್ರೆ, ನೀವು ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಬೈಗಳ ಬೈಯೋದ ನೀವು, ಹೌದಮ್ಮ ಇದೆಲ್ಲ ಹೌದು ಸರ್, ಸಣ್ಣ ವಿಷಯ ಅಲ್ಲ ಸರ್, ಸುಮ್ ಕುಂದ್ರೋ ಬೋಸೋಡಿ ಮಗನ ಅಂತಾರೆ, ಕುಂದ್ರಕ್ಕೆ ಕುಂದ್ರೋಕ್ಕೆ ಬೋಸೋಡಿ ಮಗ ಅಂತಾರೆ ಸರ್, ಏನು ಮಾಡಲಿ ಸರ್ ಅಂತಂದ್ರೆ. ಇಲ್ಲ ಅದು ಹೌದು, ಯಾಕಂದ್ರೆ ನಿಮಗೆ ಹಂಗೆ ಆ ಭಾಷೆ ಹಂಗಿದೆ ಅನಿಸುತ್ತೆ. ಆ ಭಾಷೆ ಹಂಗಿಲ್ಲ ಸರ್, ಬಟ್ ಮಾತಾಡುವಾಗ ಆ ಪದ ಬಳಕೆ ನಮ್ಮಲ್ಲಿ ಸಹಜವಾಗಿ ಹಾದು ಹೋಗುವಾಗೆ ಹಾಗಿರೋದ್ರಿಂದ ಅದೊಂದು ಮಾತಾಡ್ತೀವಿ ಅಂತಂದಿದ್ದಕ್ಕೆ ಅವ್ರು ಆಕ್ಸೆಪ್ಟೇಬಲ್. ಸಿನಿಮಾಗಳಲ್ಲೂ ನಿಮ್ಮ ಅಭಿನಯ ನೋಡಿದ್ದೀವಿ, ಅದರ ಜೊತೆಗೆ ಸೀರಿಯಲ್ಸಲ್ಲೂ ನೋಡಿದ್ದೀವಿ, ಅದರ ಜೊತೆಗೆ ರಿಯಾಲಿಟಿ ಶೋಗಳಲ್ಲೂ ಕೂಡ ನೋಡಿದ್ದೀವಿ. ಈ ಒಂದು ರಾಕ್ಷಸ ವೆಬ್ ಸೀರೀಸಲ್ಲಿ ಅಪ್ಪಣ್ಣ ಅವರ ಅಭಿನಯವನ್ನು ಮತ್ತೊಂದು ರೂಪವನ್ನು ನಾವು ನೋಡಬಹುದಾ ಅಂತ? ಖಂಡಿತವಾಗಲು ನೋಡಿ, ನಾನು ಇದುವರೆಗೂ ನನ್ನ ಕಾಮಿಡಿ ಜರ್ನಿಯಲ್ಲಿ ಕಾಮಿಡಿ ಪಾತ್ರಗಳನ್ನು ಬಿಟ್ಟು ಫಸ್ಟ್ ಟೈಮ್ ಒಂದು ವೆಬ್ ಸೀರೀಸಲ್ಲಿ ಥ್ರೋಟ್ ಸೀರಿಯಸ್ ರೋಲ್ ಮಾಡಿದ್ದೇನೆ. ಆ್ಯಂಡ್ ಕೂಡ ನನಗೆ ಅಂದರೆ ಈ ಹಿಂದೆ ನಾನು ಸೀರಿಯಲ್ ಬಂದಾಗ ಸೀರಿಯಸ್ ರೋಲ್ಗಳು ಮಾಡಿದ್ದೀನಿ. ಆಮೇಲೆ ಒಂದು ಧ್ವಜ ಅಂತ ಒಂದು ಕೂಡ ಸಿನಿಮಾ ಕೂಡ ಮಾಡಿದ್ದೆ ನಾನು, ಅದರಲ್ಲೂ ಕೂಡ ಸೀರಿಯಸ್ ರೋಲೇ ಮಾಡಿದ್ದೆ ನಾನು ಈ ಹಿಂದೆ. ಆಮೇಲೆ ಒಂದು ಕಲಾತ್ಮಕ ಚಿತ್ರ ಮಾಡಿದ್ದೆ, ಆರ್ಟ್ ಫಿಲ್ಮ್, ಅದರಲ್ಲೂ ಕೂಡ ಗಾಜು ಅಂತ, ಅದರಲ್ಲೂ ಕೂಡ ನಾನು ಸೀರಿಯಸ್ ರೋಲ್ ಮಾಡಿದ್ದೀನಿ. ಈಗ ಬರ್ತಿರೋ ಈ ವೆಬ್ ಸೀರೀಸಲ್ಲೂ ಕೂಡ ಅಷ್ಟೇ ಥ್ರೋಟ್ ಸೀರಿಯಸ್ ರೋಲು, ಒಂಚೂರು ಕಾಮಿಡಿ ಮಾಡೋಕ್ಕೆ ಬಿಟ್ಟಿಲ್ಲ ನನ್ನ ಅವರು, ಅಷ್ಟು ಗಣಗಂಭೀರ. ಹಾಗಾಗಿ ನೀವು ನನ್ನನ್ನು ಹೊಸ ಮಜಲಲ್ಲಿ ಹೊಸ ಒಂದು ರೀತಿಯಲ್ಲಿ ಅಪ್ಪನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಮುಂದಿನ ದಿನಗಳಲ್ಲಿ ಯಾರೊಟ್ಟಿಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಅಪ್ಪಣ್ಣವರ ಆಶಯ ಆಗಿದೆ ಅಂತ? ಚಿತ್ರರಂಗದ ಒಳ್ಳೆಯ ಕಥೆಗಳ ತೆಗೆದುಕೊಂಡು ಬರುವ ಯಾವ ನಿರ್ದೇಶಕರಿದ್ದರೂ ಕೂಡ ಕಣ್ಣು ಮುಚ್ಚಿ ನಾನು ಪಾತ್ರ ಮಾಡ್ತೇನೆ. ನನಗೇನಿಲ್ಲ ಸರ್, ಮೈ ತುಂಬ ಕನಸು ಹೊತ್ಕೊಂಡು ಕಣ್ಣು ತುಂಬ ನಿದ್ದೆ ಬಿಟ್ಕೊಂಡು ಕೆಲಸ ಮಾಡಬೇಕು ಅಂತ ಬರುವಂಥ ಜೀವಗಳಿದಾವಲ್ಲ, ಅವ್ರ ಜೊತೆ ನಿಂತು ನನಗೂ ಕೆಲಸ ಮಾಡ್ಬೇಕಂತ ಆಸೆ ಇದೆ. ಒಳ್ಳೆಯ ಕತೆಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಆಮೇಲೆ ನನಗೆ ಆ ಕತೆ ಈ ಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶ್ರದ್ಧೆಯಿಂದ ಯಾವನು ಕೆಲಸ ಮಾಡ್ತಾನೋ ಖಂಡಿತವಾಗಿ ಅವ್ರ ಜೊತೆ ಕೆಲಸ ಮಾಡ್ತೇನೆ ಸರ್. ಕಳೆದ ಬಾರಿ ನಿಮಗೆ ಸಾಕಷ್ಟು ಒಂದು ಕಾಂಟ್ರವರ್ಸಿಗಳು ಬೆನ್ನ ಮೇಲೆ ಬಿದ್ದಿತ್ತು, ಅದೆಲ್ಲ ಕ್ಲಿಯರ್ ಆಯಿತಾ? ಅದೆಲ್ಲ ಕ್ಲಿಯರಾಗಿ ಮುಗಿದು ಹೋಗಿ ಮತ್ತೆ ಅವ್ರು ಒಂದಾಗಿ ಅವ್ರ ಜೀವನ ಮಾಡ್ತಾರೆ ಸರ್. ಯಾಕೆ ಅಪ್ಪಣ್ಣ ಅವ್ರಿಗೆ ಹುಡುಕೊಂಬರುತ್ತೆ ಕಾಂಟ್ರವರ್ಸಿಗಳು ಅಂತ? ಏನು ಮಾಡೋಕ್ಕಾಗಲ್ಲ ಸರ್, ಜೀವನ ಅಂದಮೇಲೆ ಏನಾರು ಒಂದಿಷ್ಟು ಬರ್ತವೆ, ಅವಕ್ಕೆ ನಾವೆಲ್ಲ ತಲೆ ಕೆಡಿಸ್ಕೋಬಾರ್ದು ಸರ್. ಈಗ ಏನಂತಾರೆ ನಮ್ಮ ಕಡೆ ಎಲ್ಲ, ನಿಂದಕರಿರ್ಬೇಕಯ್ಯ ಹಂದಿಯಂತೆ ಮಂದಿಗಳು ಅಂತ ಒಂದು ಮಾತಿದೆ. ಹಾಗೆ ನಿಂದಕರಿರ್ತಾರೆ, ನಿಂದಿಸ್ತಾರೆ, ನಾನು ಕೇಳ್ಕೊಂಡು ಹೌದಾ ಸರಿಯಪ್ಪ ಬಿಟ್ಟು ಹೋಗ್ಬೇಕು ಅಷ್ಟೇ. ಅದು ಹೇಳ್ತಾರಲ್ಲ, ನಮ್ಮ ದರ್ಶನ್ ಸರ್ ಹೇಳಿದಾರಲ್ಲ, ದಿನ ಸ್ನಾನ ಮಾಡ್ಬೇಕಾದ್ರೆ ಎಷ್ಟೋ ಕೂದಲು ಉದುರು ಹೋಗ್ತವೆ, ಒಂದು ಉದುರು ಹೋಗಿದೆ ಸುಮ್ಮನೆ ಹೋಗ್ಬೇಕು ಅಷ್ಟೇ. ಎಸ್, ದರ್ಶನ್ ಅವರನ್ನ ನೆನೆಸ್ಕೊಂಡ್ರೆ ಇವತ್ತು ದರ್ಶನ್ ಅವರ ಹುಟ್ಟುಹಬ್ಬ ಕೂಡ, ಕರಿಯ ಸಿನಿಮಾ ಕೂಡ ರಿಲೀಸ್ ಆಗಿರುವಂಥದ್ದು. ರೀಸೆಂಟಾಗಿ ಡೆವಿಲ್ ಮೂಲಕ ಬೆಳ್ಳಿ ಪರದೆಯ ವೀಕ್ಷಕರಿಗೆ ಭರ್ಜರಿ ರಸದೌತಣವನ್ನು ನೀಡಿದ್ದಂತಹ ಚರಂಜಿಂಗ್ ಸ್ಟಾರ್ ಅವರು. ಸೊ ಅವರೊಟ್ಟಿಗೆ ನಿಮ್ಮ ಒಡನಾಟ ಏನಾದರೂ ಇತ್ತಾ, ಅಥವಾ ಅವರ ಸಿನಿಮಾಗಳ ಬಗ್ಗೆ ಏನಾದರೂ ಹೇಳೋದಾದರೆ? ಅವರು ನಮ್ಮ ಸಂಸ್ಥೆಯಲ್ಲೇ, ನಾನು ಆ್ಯಕ್ಚುಲಿ ಇಬ್ಬರು ಒಂದೇ ಸಂಸ್ಥೆಯಲ್ಲಿ ಕಲ್ತು ಬಂತವ್ರು, ನೀನಸಮ್ ಅನ್ನೋ ಸಂಸ್ಥೆ. ನಮಗೂ ಅವರು ಸೀನಿಯರು, ನಾವು ಅವರು ಜೂನಿಯರು. ಹೌದು, ಅವರು ನೀನಸಮ್ಮಲ್ಲಿ ಓದಿರೋದು. ಹಾಗಾಗಿ ನನ್ನ ರಂಗಭೂಮಿಯ ತುಂಬ ಜನ ಗೆಳೆಯರ ಜೊತೆ ಅವ್ರ ಒಡನಾಟ ಇದೆ. ಸೊ ಹಾಗಾಗಿ ನನಗೆ ದರ್ಶನ್ ಸರ್ ತುಂಬ ಹತ್ತಿರದಿಂದ ನಾವು ಅವರನ್ನು ನೋಡದೇ ಇದ್ದರೂ ಕೂಡ ಅವ್ರ ಜೊತೆಗಿರುವ ದೂರದಿಂದ ಒಡನಾಟ ತುಂಬ ಚೆನ್ನಾಗಿ ಗೊತ್ತಿದೆ. ನೋಡಿ, ನನಗೆ ದರ್ಶನ್ ಸರ್ ಬಗ್ಗೆ ಯಾರೇನು ಅಭಿಪ್ರಾಯ ಇದೆ ಗೊತ್ತಿಲ್ಲ, ನನಗಿರೋ ಅಭಿಪ್ರಾಯ ಏನು ಗೊತ್ತಾ, ತುಂಬ ಒಳ್ಳೆಯ ಮನುಷ್ಯ, ತುಂಬ ಒಳ್ಳೆಯ ನಟ. ಹಾಗಾಗಿ ಆ ಥರದ ನಟನೆ ಮಿಸ್ ಮಾಡ್ಕೋತಿದ್ದೀವಿ. ಒಳ್ಳೆ ಮನುಷ್ಯತ್ವದ ಒಂದಿಷ್ಟು ಒಳ್ಳೆ ಕೆಲಸಗಳಾಗೋದು ತುಂಬ ಮಿಸ್ ಮಾಡ್ಕೋತಿದ್ವಿ. ಆದಷ್ಟು ಬೇಗ ಅವ್ರು ಯಾವ ಸಮಸ್ಯೆಲಿದ್ದಾರೆ ಅದು ಬಗೆಹರಿಸಿ ಹೊರಗಡೆ ಬಂದು ಮತ್ತೆ ಮೊದಲಿನ ಥರ ನಮ್ಮ ದರ್ಶನ್ ಸರ್ ಕೆಲಸ ಮಾಡಿ ಅನ್ನೋದು ನನ್ನ ಆಸೆ ಸರ್. ಅವರು ಹೊರಗಡೆ ಇದ್ದರೆ ಸಾಕಷ್ಟು ಕಲಾವಿದರಿಗಾಗಿರ್ಬೋದು, ಟೆಕ್ನಿಷಿಯನ್ಸ್ಗಾಗಿರ್ಬೋದು, ಸಾಕಷ್ಟು ಬದುಕು ಕಟ್ಕೊಳ್ಳೋದಕ್ಕೆ ಒಂದು ದಾರಿ ಆಗುತ್ತೆ ಅಂತ ಹೇಳ್ಬಿಟ್ಟಿದೆ. ಅದಾದ ನಂತರ ಇನ್ನೇನು 2-3 ತಿಂಗಳಲ್ಲೇ ರಿಲೀಸ್ ಆಗ್ತಾರೆ ಅನ್ನುವಂತಹ ಒಂದು ಮಾತು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಸೊ ಏನು ಅನಿಸುತ್ತೆ ಅಂತ ಸರ್? ದಯವಿಟ್ಟು ಅದು ಅದು ಹಂಗೆ ಆಗಿಬಿಡಲಿ ಅಂತ ನಾವು ಕಾಯ್ತಾಯಿದ್ದೀವಿ ಸರ್. ಬೇಗ ಅವ್ರು ಹೊರಗಡೆ ಬರಲಿ. ಯಾಕಂದರೆ ಹತ್ತತ್ರ 2 ವರ್ಷ ಆಯ್ತು ಸರ್. ಅವರು ತಮ್ಮ 2 ಹುಟ್ಟುಹಬ್ಬಗಳನ್ನು ಜೈಲಲ್ಲೇ ಆಚರಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಇದನ್ನು ಯಾವ ಅಭಿಮಾನಿನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಇದನ್ನು ನಿರೀಕ್ಷೆ ಮಾಡಲ್ಲ. ಸೊ ಹೊರಗಡೆ ಬರಬೇಕು ಅಂತಿದೆ. ಸೊ ಹಾಗಾಗಿ ಆದಷ್ಟು ಬೇಗ ಅವರು ಹೊರಗಡೆ ಬಂದು ಮೊದಲಿನ ಥರ ಮತ್ತೆ ಸಿನಿಮಾ ಮಾಡೋದ್ರ ಜೊತೆಗೆ ಅವರು ನಂಬಿರುವಂಥ ಎಷ್ಟೋ ಜನ ಕಲಾವಿದರು, ಟೆಕ್ನಿಷಿಯನ್ಸ್ ಇದಲ್ಲ, ಅವರೆಲ್ಲರಿಗೂ ಊಟ ಹಾಕಲಿ, ಮತ್ತೆ ಅನ್ನ ಹಾಕುವಂಥ ಕೈ ಒಂದು ಎತ್ತಿಡೀಲಿ ಅಂತ ನಾನು ಕಾಯ್ತೀನಿ ಸರ್.
ಅವರೊಟ್ಟಿಗೆ ಆ್ಯಕ್ಟ್ ಮಾಡುವಂತಹ ಚಾನ್ಸ್ ಸಿಕ್ಕಿದ್ರೆ ಅಪ್ಪಣ್ಣ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ? ಆ್ಯಕ್ಚುಲಿ ಬಂದಿತ್ತು ನನಗೆ, ಹಾಂ, ಈ ಹಿಂದೆ. ಆವಾಗ ಲಾಕ್ಡೌನ್ ಆಯಿತು ಅನ್ನೋ ಕಾರಣ ನಾನು ಪೈಲ್ವಾನ್ ಮುಗಿಸಿದೆ. ಪೈಲ್ವಾನ್ ರಿಲೀಸ್ ಆಗಿ ಸ್ವಲ್ಪ ದಿವಸಕ್ಕೆ ನನಗೆ ಒಂದು ಆಫರ್ ಬಂತು ದೊಡ್ಡ ಸಿನಿಮಾದಲ್ಲೇ. ಅದಾದ ಮೇಲೆ ಲಾಕ್ಡೌನ್ ಆಗ್ಬಿಡ್ತು. ಸೊ ಹಾಗಾಗಿ ಮತ್ತೆ ಆ ಪಾತ್ರಗಳು ಬೇರೆ ಬೇರೆ ಯಾರ್ಯಾರು ಮಾಡಬೇಕಾಗಿ ಎಲ್ಲ ಮುಗಿದು ಹೋಯಿತು. ಬಟ್ ಮುಂದಿನ ದಿನಗಳಲ್ಲಿ ಮತ್ತೆ ಅವ್ರು ಬಂದು ಬ್ಯಾಕ್ ಟು ಪೆವಿಲಿಯನ್ ಅಂತಾರಲ್ಲ, ಹಾಗೆ ಅವ್ರು ಬಂದು ಮತ್ತೆ ಅವ್ರು ವಾಪಸ್ಸು ಕೆಲಸಕ್ಕೆ ಶುರು ಮಾಡಿದ್ರೆ ಅಂಥ ಒಂದು ಅವಕಾಶ ಬಂದರೆ ಸರ್ ಖಂಡಿತ ಮಾಡ್ತೀನಿ ಸರ್. ಯಾಕೆ ಅಂಥ ಒಬ್ಬ ನಟನ ಜೊತೆ ಯಾರು ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಲಾವಿದರು ಕಾಯ್ತಿದ್ರು. ಅವ್ರ ಅಭಿಮಾನಿಗಳು ಸಣ್ಣದ ಸುಮ್ಮನೆ ಹಿಂದ್ಗಡೆ ಬಂದರೆ ಸಾಕು ಅಂತಾರೆ. ಈಗ ಯಾವ ಸಿನಿಮಾ ಅಂತ ಕೇಳಬಹುದು? ನಾನು ಮಾಡಬೇಕಾಗಿತ್ತು, ರಾಬರ್ಟಲ್ಲಿ ಮಾಡಬೇಕಾಗಿತ್ತು. ಹೌದು, ರಾಬರ್ಟಲ್ಲಿ ಒಂದು ಪಾತ್ರ ಬಂದಿತ್ತು, ಮಾಡಬೇಕಾಗಿತ್ತು. ಬಟ್ ಅದು ಆಗಲಿಲ್ಲ. ಅದು ಕಾರಣಾಂತರಗಳಿಂದ ಲಾಕ್ಡೌನ್ ಆಗಿ ಮತ್ತೆ ಅದು ಸ್ವಲ್ಪ ಟೈಮಿಂಗ್ ಎಲ್ಲ ಹಿಂದೆ ಮುಂದೆ ಆಗಿ ಸೊ ಸಮಸ್ಯೆ ಆಯಿತು. ಬಟ್ ಆಮೇಲೆ ಮತ್ತೆ ಅವ್ರು ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆದರು. ನಾನು ಮತ್ತೆ ನೋಡಿ ಈಗ ಬೇರೆ ಬೇರೆ ಕತೆಗಳು ಮಾಡ್ತಾಯಿದ್ದೀನಿ. ಈಗ ತಾನೇ ಇವ್ರದ್ದು AP ಅರ್ಜುನ್ ಸರ್ ಲಕ್ಷ್ಮೀಪುತ್ರ ಮುಗಿಸಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಪುಷ್ಕರ್ ಮಲ್ಲಿಕಾರ್ಜುನ್ ಸರ್ ಮತ್ತು ನರಸಿಂಹ ಗೋಪಾಲ್ ಅವರ ಕಾಂಬಿನೇಷನಲ್ಲಿ ಒಂದು ವೇತಾಳ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಶೂಟ್ ನಡೀತಾ ಇದೆ. ಒಂದು 20 ದಿವಸ ಮಾಡಿದೆ, ಸ್ವಲ್ಪ ಮೊನ್ನೆ ಕೈ ಫ್ರ್ಯಾಕ್ಚರ್ ಆಗಿ ಈಗ ಮತ್ತೆ ನಿಂತು ಮತ್ತೆ ಶುರು ಆಗ್ತಾಯಿದೆ. ಆ ಸಿನಿಮಾ ನಡೀತಾ ಇದೆ. ಆಮೇಲೆ ನಾನು ಒಂದು ಉತ್ತರ ಕರ್ನಾಟಕ ಕತೆ ಬರಿತಾ ಇದ್ದೀನಿ. ದೇವದಾಸಿಯರ ಬಗ್ಗೆ ಮುತ್ತು ಕಟ್ಟಿಸೋ ಪದ್ಧತಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಕತೆ ಮಾಡ್ತಾಯಿದ್ದೀನಿ. ಸೊ ಹಾಗೆ ಆ ಕತೆ ಮಾಡ್ತೀನಿ. ತರುಣ್ ಸುಧೀರ್ ಸರ್ ಎಷ್ಟು ಟೆಕ್ನಿಕಲ್ ಆಗಿ ಯೋಚನೆ ಮಾಡ್ತಾರೆ, ಎಷ್ಟು ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ಅವರ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿದಂತಹ ಅನುಭವ ಹೇಗಿತ್ತು ಅಂತ ರಾಕ್ಷಸದಲ್ಲಿ? ಅದೇ, ನನಗೆ ತರುಣ್ ಸರ್ ತುಂಬ ಹಳಬರು ಪರಿಚಯಲ್ಲಿ, ಪ್ರೊಡಕ್ಷನ್ ತುಂಬ ಹೊಸದು ನನಗೆ. ಹಾಗಾಗಿ ಅದು ಹೇಳಿದ್ದೆ ನಿಮಗೆ, ರಾಬರ್ಟಿಗೆ ಮಿಸ್ ಆಯಿತು, ಇದೀಗ ನನಗೊಂದು ಅವಕಾಶ ಸಿಕ್ತು. ಹಾಗಾಗಿ ನಾನು ಅವತ್ತೇ ಮಾಡಬೇಕಾಗಿತ್ತು. ಬಟ್ ಇವತ್ತು ನಂಗೆ ಸಿಕ್ಕಿದ್ದು. ಮತ್ತು ತರುಣ್ ಸರ್ ಕತೆಗಳಿದಾವಲ್ಲ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಅವ್ರು ಯಾವಾಗಲೂ ಹೊಸದಕ್ಕೆ ತಮ್ಮನ್ನು ತಾವು ಒಡ್ಕೊಳ್ತಾರೆ, ಪ್ರಯೋಗಕ್ಕೆ ಕೈ ಹಾಕ್ತಾರೆ. ಇದು ಕೂಡ ಅಷ್ಟೇ ನೋಡಿ, ಉತ್ತರ ಕರ್ನಾಟಕದ ಈಗ ಮೊಟ್ಟ ಮೊದಲು ವೆಬ್ ಸೀರೀಸ್ ಇದು, ಯಾರೂ ಪ್ರಯತ್ನ ಪಟ್ಟಿಲ್ಲ ಇದನ್ನು. ಆದರೆ ಇವರು ಎಲ್ಲಮ್ಮನ ಕತೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಇಡೀ ಒಂದು ಸ್ಟೋರಿ ತಗೊಂಡು ಉತ್ತರ ಕರ್ನಾಟಕದ ರಾಜಕೀಯ, ಉತ್ತರ ಕರ್ನಾಟಕದ ಪೊಲೀಸರೆಲ್ಲ ಹೆಂಗೆ ಬಿಹೇವ್ ಮಾಡ್ತಾರೆ, ಉತ್ತರ ಕರ್ನಾಟಕದ ಒಳಗಿರುವ ಲವ್, ಮನುಷ್ಯತ್ವ, ಸಂಸ್ಕಾರ, ಸಂಸ್ಕೃತಿ ಎಲ್ಲ ಓಪನ್ ಮಾಡ್ಕೊತ ಒಂದು ಕ್ರೈಮ್ ಓಪನ್ ಮಾಡ್ತಾರೆ, ಒಂದು ಸಸ್ಪೆನ್ಸ್ ಓಪನ್ ಮಾಡ್ತಾರೆ. ಹಾಗಾಗಿ ತುಂಬ ಡೈಮೆನ್ಷನ್ ಹೋಗುವಂಥ ಕತೆ ಇದು. ಈ ಕತೆಗೆ ಬೇರೆ ಇದರದ್ದೇ ಒಂದು ಹಿನ್ನೆಲೆ ಇದೆ ಈ ಕತೆಗೆ. ಅಂದರೆ ಅದು ಎಕ್ಸ್ಪೆಷಲಿ ಉತ್ತರ ಕರ್ನಾಟಕದ ಹಿನ್ನೆಲೆ. ಆ ಹಿನ್ನೆಲೆಯಿಂದ ಬರ್ತಿರೋ ಕತೆ ಆಗಿರೋದ್ರಿಂದ ಅವರು ಉತ್ತರ ಕರ್ನಾಟಕದವರು, ನಾನು ಉತ್ತರ ಕರ್ನಾಟಕದವನು. ಹಾಗಾಗಿ ನನಗದು ಬೇಗ ಸಿಂಕ್ ಆಯಿತು ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಫೈನಲಿ ಕನ್ನಡಿಗರಿಗೆ ಏನು ಹೇಳ್ತಾರೆ ಅಪ್ಪಣ್ಣ ಅವರು ಅಂತ? ನೀವು ಒಂದು ವೆಬ್ ಸೀರೀಸಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ ಅದೆಲ್ಲವೂ ನಮ್ಮ ರಾಕ್ಷಸ ವೆಬ್ ಸೀರೀಸಲ್ಲಿದೆ. ಈ ತಿಂಗಳ 20ನೇ ತಾರೀಕು ಕನ್ನಡ ZEE5 OTTಯಲ್ಲಿ ಸ್ಟ್ರೀಮಿಂಗ್ ಆಗ್ತಾಯಿದೆ. ದಯವಿಟ್ಟು ಯಾರ್ಯಾರು ನೋಡಿಲ್ಲ, ಆಮೇಲೆ ಉತ್ತರ ಕರ್ನಾಟಕದ್ದು ಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಈ ಕತೆ ಇನ್ನೂ ಬಂದಿರದೇ ಇದ್ರ ಕತೆ. ಸೊ ಹಾಗಾಗಿ ತುಂಬ ಹೊಸ ಕಥೆಯನ್ನು ಮಾಡಿದ್ದಾರೆ ನಮ್ಮ ತರುಣ್ ಸುಧೀರ್ ಪ್ರೊಡಕ್ಷನು ಆ್ಯಂಡ್ ZEE5 ಎರಡು ಸೇರ್ಕೊಂಡು ಕೊಲಾಬ್ರೇಷನ್ ಮಾಡಿದ್ದಾರೆ. ದಯಮಾಡಿ ಇದನ್ನೆಲ್ಲರೂ ನೋಡಿ ಆಮೇಲೆ ನನ್ನನ್ನೊಂದು ಸೀರಿಯಸ್ ವಿಶೇಷವಾದ ಪಾತ್ರದಲ್ಲಿ ನೋಡ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್. ಒಂದಷ್ಟು ಸಮಯವನ್ನು ನಮಗೋಸ್ಕರ ಮೀಸಲಿರಿಸಿದ್ದಕ್ಕೆ ಒಳ್ಳೆಯದಾಗಲಿ. ಮತ್ತಷ್ಟು ಸೀರಿಯಸ್ ಹಾಗೆ ಎಲ್ಲ ರೀತಿಯಾದಂಥ ಪಾತ್ರಗಳಲ್ಲೂ ಅಪ್ಪಣ್ಣ ಅವರ ನಟನೆ ಮೂಡಿಬರಲಿ, ಜಾಸ್ತಿ ಅವಕಾಶಗಳು ನಿಮಗೆ ಒದಗಿ ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಾಸ್ ಟಿವಿಗೆ ಒಳ್ಳೆಯದಾಗಲಿ ಆ್ಯಂಡ್ ನಿಮಗೂ ಕೂಡ ಒಳ್ಳೆಯದಾಗಲಿ. ಆದಷ್ಟು ಬೇಗ ನೀವು ಒಂದು ಸಿನಿಮಾದಲ್ಲಿ ನಟನೆ ಮಾಡೋಂಗಾಗಲಿ. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಜನ ಹೇಳಿದ್ದಾರೆ, ನೀವು ಬರೀತಿರುವಂತಹ ಉತ್ತರ ಕರ್ನಾಟಕದ ಭಾಷೆ ಶೈಲಿಯಲ್ಲೇ ನಾನು ಭಾಷೆ ಕಲ್ತಾದ್ರೂ ಯಾವುದಾದೊಂದು ಪಾತ್ರ ಮಾಡೋಣ. ಖಂಡಿತ ಸರ್, ಖಂಡಿತ ಅವಕಾಶ ಬರಲಿ, ನಿಮ್ಮ ಅಂಡರ್ ಕೆಲಸ ಮಾಡಿರಂತ. ಯಾಕಂತಂದರೆ ರಂಗಭೂಮಿ ಆಗಿರ್ಬೋದು, ಸೀರಿಯಲ್ಸ್, ಸಿನಿಮಾಗಳಲ್ಲೂ, ರಿಯಾಲಿಟಿ ಶೋಗಳಲ್ಲಿ ಇಂತಹ ಒಂದು ದೊಡ್ಡ ವ್ಯಕ್ತಿಗಳ ಜೊತೆ ಅನುಭವ ಅದನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾಕಂತಂದರೆ ಸಾಕಷ್ಟು ವಿಚಾರಗಳನ್ನು ಕಲಿಯುವಂತಹ ಭಾಗ್ಯ ನನಗೆ ಸಿಗುತ್ತೆ. ನಿಮ್ಮ ಮಾತಿನ ಥರನೇ ಆದಷ್ಟು ಬೇಗ ದೇವರು ನನಗೂ ಆಪರ್ಚುನಿಟಿ ಕೊಡಲಿ, ನಿಮ್ಮ ಅಂಡರಲ್ಲಿ ನಾನು ಕೂಡ ಕೆಲಸ ಮಾಡುವಂಥದ್ದಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಂದು ಅಂಡರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ಯಾರ್ದರದು ಒಂದು ಅವಕಾಶಗಳು ಬಂದರೂ ಕೂಡ ನೀವು ಮಾಡಿ. ನಿಮ್ಗೆ ಶಕ್ತಿ ಇದೆ, ಒಳ್ಳೆ ಭಾಷೆ ಇದೆ, ಧ್ವನಿ ಇದೆ, ಒಳ್ಳೆ ಹೈಟ್ ಇದೆ, ವೇಟ್ ಇದೆ. ನಿಮ್ಮಂಥ ಆ್ಯಂಕರ್ಗಳು ಮುಂದೆ ಆ್ಯಕ್ಚುಲಿ ಎಲ್ಲ ನ್ಯೂಸ್ ಆ್ಯಂಕರ್ಗಳು ಸೇರಿ ಒಂದು ಸಿನಿಮಾ ಮಾಡಿದ್ರೆ ಗೊತ್ತಿದೆ ನಿಮಗೆ? ಎಸ್, ಗೊತ್ತಿದೆ. ಅದೇ ಥರ ಹಾಗಾಗಿ ತುಂಬ ಜನ ಆ್ಯಂಕರ್ಗಳು ಇದರಲ್ಲಿ ನಟರುಗಳಾಗಿ ಬಂದಿದ್ದ ಇತಿಹಾಸ ಇದೆ. ಹಾಗಾಗಿ ನೀವು ಆದಷ್ಟು ಬೇಗ ಬರಲಿ ಅಂತ ಅನಿಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಇದಾಗಿತ್ತು ನಟ ಅಪ್ಪಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.